ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ. ಕನ್ಯಾ ರಾಶಿಯವ್ರಿಗೆ ಜುಲೈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಕನ್ಯಾ ರಾಶಿಯವ್ರಿಗೆ ಈ ತಿಂಗಳು 3 ಶುಭ ಗ್ರಹಗಳು ಲಾಭ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿಯ ತಿರುವು ಸಿಗುತ್ತೆ. ಇಷ್ಟು ದಿನ ಜೀವನದಲ್ಲಿ ತುಂಬಾನೇ ಕಷ್ಟಪಟ್ಟಿರ್ತೀರಾ. ಹಿಂದೆ ಒಬ್ಬ ವ್ಯಕ್ತಿಯಿಂದ ನೀವು ಬದಲಾಗಿರ್ತೀರಾ. ನಿಮಗೆ ಒಳ್ಳೆ ಮನಸ್ಸು, ಒಳ್ಳೆ ಬುದ್ಧಿ ಸಿಕ್ಕಿರುತ್ತೆ. ಆದ್ರೆ ಬುಧನ ಪ್ರಭಾವದಿಂದ ಅತಿ ಬುದ್ಧಿವಂತಿಕೆ ನೀವು ತೋರ್ಸಕ್ ಹೋಗ್ತೀರಾ. ನಿಮ್ಗೆ ಸಹಾಯ ಮಾಡಿದವ್ರನ್ನೇ ಮರಿತೀರಾ. ನಿಮಗೆ ಬೇರೆಯವರು ಸಹಾಯ ಕೇಳಿದ್ರೆ ಸ್ಪಂದಿಸಿ, ನಿರ್ಲಕ್ಷ್ಯ ಮಾಡಬೇಡಿ. ನೀವು ದುಡ್ಡಿನ ವಿಚಾರದಲ್ಲಿ ಚಿಕ್ಕ ಬುದ್ಧಿ ತೋರಿಸ್ತೀರಾ. ಚಿಕ್ಕ ಮನಸ್ಥಿತಿನ ಬಿಟ್ಬಿಡಿ. ಯಾರ ಹತ್ರನಾದ್ರೂ ನೀವು ದುಡ್ಡು ಇಸ್ಕೊಂಡಿದ್ರೆ ಖಂಡಿತ ಕೊಟ್ಬಿಡಿ. ಯಾರ ಋಣನೂ ಇಟ್ಕೋಬೇಡಿ. ನೀವು ಬದಲಾದ್ರೆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಹಿಂದೆ ನಿಮ್ಗೆ ನೋವಾಗಿರೋದೆಲ್ಲ ಎಚ್ಚರಿಕೆ ಗಂಟೆ ಕೊಟ್ಟಿರುವಂಥದ್ದು. ದೇವ್ರು ನಿಮ್ಮನ್ನ ಪರೀಕ್ಷಿಸಿರುತ್ತೆ. ತದನಂತರನೂ ನೀವು ಬದಲಾಗಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಲಾಭಗಳು ಸಿಗಲ್ಲ. ಲಾಭಗಳಾದ್ರೂ ಕೂಡ ನಷ್ಟ ಆಗೋ ಸಾಧ್ಯತೆ ಇದೆ. ನಿಮ್ಮ ದಾಂಪತ್ಯದಿಂದ ಸಂತೋಷ ಸಿಗುತ್ತೆ. ಯಾರಿಗೆಲ್ಲ ಮದುವೆ ಆಗಿರಲ್ಲ ಅವರಿಗೆಲ್ಲ ಮದುವೆ ಪ್ರಸ್ತಾಪಗಳು ಕೂಡ ಈ ತಿಂಗಳು ನಡೆಯುತ್ತೆ. ಜುಲೈ 20ರ ನಂತರ ಅದೃಷ್ಟದ ಬಾಗಿಲು ತೆರೆಯುವ ಸಮಯ. ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆ. ಮನೆ ಭೂಮಿ ವಾಹನ ಖರೀದಿಸೋರ್ಗೆ ಒಳ್ಳೆ ಸಮಯ. ನಿಮ್ಮ ತಂದೆ ಜೊತೆ ಮನಸ್ತಾಪಗಳಾಗ್ಬೋದು. ನೀವು ಬೇರೆಯವ್ರಿಗೆ ಆಟಾಡ್ಸಕ್ಕೆ ಹೋಗಿ ನೀವೇ ಟ್ರ್ಯಾಪಲ್ಲಿ ಸಿಗಾಕೋತೀರಾ. ಎಚ್ಚರಿಕೆ ವಹಿಸಿ. ಶುಕ್ರವಾರದಂದು ದೇವಿ ದೇವಸ್ಥಾನಕ್ಕೆ ಹೋಗಿ ದೇವಿ ಹೆಸರಲ್ಲಿ ಅರ್ಚನೆ ಮಾಡಿಸೋದ್ರಿಂದ ಏನೇ ಸಂಕಷ್ಟಗಳಿದ್ರು ಈ ತಿಂಗಳು ಪರಿಹಾರಗಳಾಗತ್ತೆ.